ಚುನಾವಣಾ ಪ್ರಚಾರಾರ್ಥವಾಗಿ ಜರುಗಲಿರುವಂತಹ ಇವತ್ತಿನ ಒಂದು ಬಹಿರಂಗ ಸಭೆಯನ್ನು ಖ್ಯಾತ ಕನ್ನಡ ಚಿತ್ರರಂಗದ ನಟಿಯಾದಂತಹ ಶ್ರೀಮತಿ ತಾರಾ ಅವರು ಹಾಗೂ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು ಉದ್ಘಾಟನೆಯನ್ನು ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಸಸಿಗೆ ನೀರುಣಿಸುವ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. बोलो भारत माता की, भारत माता की. ये ईश्वर नगर का ईश्वर ಅಂತಂದ್ರ ರಾಮ ಯಾರನ್ನ ಪೂಜೆ ಮಾಡಿದ್ದ? ಈಶ್ವರನ ಪೂಜೆ ಮಾಡಿದ್ದ. ಮತ್ತು ಈಶ್ವರ ನಗರದಾಗ ರಾಮನವಮಿ ದಿವಸ ಇಷ್ಟ ಏನು ಮತ್ತ? ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ನನ್ನ ಸಹೋದರಿ ಹಾಗೂ ನಾಡಿನ ಖ್ಯಾತ ಚಲಚಿತ್ರ ನಟಿಯು ಹಾಗೂ ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿರುವಂಥ ಮತ್ತು ಇವತ್ತು ಕನ್ನಡ ಟಿ ವಿ ಆನ್ ಮಾಡಿದ್ರೆ ಅಲ್ಲೇ ತಾರಾನ ದರ್ಶನ ಆಗೈತೆ ಅಂಥ ಸಹೋದರಿ ತಾರಾ ಅವರೇ, ಮತ್ತು ತಾರಾ ಅವ್ರ ಬಗ್ಗೆ ನಾನು ಧನ್ಯವಾದವನ್ನು ಹೇಳಬೇಕು. ಯಾಕಂದ್ರೆ ನಾನು ಯಾವತ್ತೂ ಇಲೆಕ್ಷನ್ ನಿಲ್ತಾ ಇದ್ದೇನೆ. ನಾನು ಕರೀಲ್ದೇ ಇರಲಿ, ನನ್ನ ಇಲೆಕ್ಷನ್ಗೆ ಬಂದು ಪ್ರಚಾರ ಮಾಡಿ ಹೋದಂಥ ನನ್ನ ಕಿರಿಯ ಸಹೋದರಿ. ನಾನು ತಾರಾಗಿ ಇವತ್ತು ಹೇಳಿದೆ, ನೋಡ್ರಿ ಇನ್ನೊಂದು ವಾರ ಬಿಟ್ಟು ಬರ್ರಿ, ಯಾಕಂದ್ರೆ ಇನ್ನೊಂದು ಸ್ವಲ್ಪ ಎಲ್ಲ ನಮ್ಮ ನಾಮಿನೇಷನ್ ಇನ್ನೂ ನಾಳೆ ಫೈನಲ್ ಐತಿ. ಅದಕ್ಕೆ ನಾಳೆ 4-5 ದಿವಸ ಬಿಟ್ಟು ಬರ್ರಿ ಅಂತಂದೆ. ತಾರಾ ನನಗೆ ಹೇಳಿದರು, ಈಗೂ ಬರ್ತೀನಿ, ಒಂದು ವಾರ ಬಿಟ್ಟು ಬರ್ತೀನಿ, ಬಂದು ಎಲ್ಲ ಕಡೆ ಪ್ರಚಾರ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಇಲ್ಲಿನ ಅಧ್ಯಕ್ಷರಾದಂಥ ಪ್ರಭು ನವಲಗುಂದ ಮಠ ಅವರೇ, ಶಿವ ಮೆಣಸಿನಕಾಯಿರೇ, ತಿಪ್ಪಣ್ಣಲ್ಲಿದ್ದಾನೆ, ಇಲ್ಲಿಲ್ಲೇ ಸುಮ್ಮನೆ ಹೆಸರು ಬರೆದಿರಲ್ಲ, ರಂಗಾಬದ್ದಿಯವರೇ, ಖ್ಯಾತ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದಂಥ ಡಾಕ್ಟರ್ ಕ್ರಾಂತಿ ಕಿರಣ್ ಅವರೇ, 3,000 ರೂಪಾಯಿ ಚೆನ್ನಿಯವರೇ ಬಂದಾರ. 3,000 ರೂಪಾಯಿ ಎಲ್ಲಿದ್ದೀವೋ? 3,000 ರೂಪಾಯಿ. ಹಾಂ. ಶಿವಾನಂದಪ್ಪನವ್ರೆ, ಶಿವಾನಂದಪ್ಪನವರು ಬೆಳಿಗ್ಗೆ ಭಾಳ ಚಲೋ ಮಾತಾಡಿದ್ರು. ಬೆಳಗ್ಗೆ ಚೆನ್ನಾಗಿ ಮಾತಾಡಿದ್ರಿ ನೀವು. ಅರುಣ್ ಲೋಕ್ರೆ ಭಾಷಣ ಚಲೋ ಮಾಡಕ್ಕೆ ಕಲ್ತೀನಿ ನೋಡಿ ನೀನು. ರಾಮಚಂದ್ರ ಕಲಾಲ್ ಅವರೇ, ದಮಣ್ಣ ಬಡಿಗೇರ್ ಅವರೇ. ರಾಮಚಂದ್ರ ಕಲಾಲ್ ಅವರು ಹಾನಗಲ್ದಾಗಿದ್ರು, ನಾವು ಬರ್ತೀವಿ ಅಂತ ಅಂದ್ಕೊಳ್ಳೆ ಇಲ್ಲಿ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಾರ ಅವರು. ಅಯ್ಯಪ್ಪ ಸ್ವಾಮಿ ಹಿರೇಮಠ ಅವರೇ, ಮಾರುತಿ ಸೊನ್ನದವರೇ, ಗಂಗಾಧರ್ ಟಿಕಾರೆ ಅವರೇ, ಶಂಕರಪ್ಪ ಅಮಾಸಿ ಅವರೇ, ಮಧುಕರ್ ಕೋರೆ ಅವರೇ, ರಮೇಶ್ ಹುಟ್ಗಿ ಅವರೇ, ಮೋತಿಲಾಲ್ ಮಿಸ್ಕಿನ್ ಅವರೇ, ಶೇಖಣ್ಣ ಕಳ್ಳಿಮಠ ಅವರೇ, ರಾಮಕೃಷ್ಣ ಕಳಸ್ ಅವರೇ, ವೀರಭದ್ರ ಅವರೇ, ವೀರಬಸಪ್ಪ ಅವರೇ, ಹಾಗೂ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯವನ್ನು ನಾನು ಕೋರ್ತಾ ಇದ್ದೇನೆ. ದೇಶದಲ್ಲಿನ ಭವ್ಯವಾದಂಥ ರಾಮ ಮಂದಿರ 500 ವರ್ಷಗಳ ಕಳಂಕವನ್ನು ತೆಗೆದುಹಾಕಿ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ ನಂತರ ಬಂದಿರುವಂಥ ಮೊದಲನೇ ರಾಮನವಮಿ ಇದು.
ಈ ರಾಮನವಮಿಯ ದಿವಸ ಸಂಕಲ್ಪವನ್ನು ಮಾಡಬೇಕು ನಾವು. ಆ ಸಂಕಲ್ಪ ಏನು ಅಂತಂದ್ರೆ, ಯಾರು ರಾಮನನ್ನು ವಿರೋಧ ಮಾಡಿದರು, ಯಾರು ಮಾಡಿದರು? ಮೊದಲು ಏನು ಹೇಳಿದರು? ರಾಮ ಇಲ್ಲಿ ಹುಟ್ಟ್ಯಾನಂತೇನು ಗ್ಯಾರಂಟಿ ಅಂತಂದರು. ರಾಮ ಮಂದಿರದ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ 24ರ ನಂತರನ ತೀರ್ಪು ಕೊಡಬೇಕು. ಈಗ ತೀರ್ಪು ಕೊಡಬಾರ್ದು. ಈ ರೀತಿಯಾಗಿ ಹಲವು, ಯಾವ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ. ಅದಾದ ನಂತರ ಏನು ಕೇಳಿದರು? ರಾಮ್ ಇಲ್ಲೇ ಹುಟ್ಟ್ಯಾನಂತ ಏನು ಗ್ಯಾರಂಟಿ? ರಾಮ್ ಇಲ್ಲೇ ಇಲ್ಲ ಅಂತ ಹೇಳಿದರು. ಕೋರ್ಟ್ನಾಗ ಅಫಿಡವಿಟ್ ಸಲ್ಲಿಸ್ಯಾರ. ರಾಮ ಒಂದು ಕಾಲ್ಪನಿಕ ವ್ಯಕ್ತಿ, ರಾಮ ಇದ್ದ ಅಂತ ಏನು ಗ್ಯಾರಂಟಿ ಇಲ್ಲ. ನಾವು ಭಾಳ ಸರ್ತಿ ಹೇಳಿದ್ವಿ, ರಾಮ್ ಇದ್ದಂತ ಏನು ಗ್ಯಾರಂಟಿ, ರಾಮ್ ಹುಟ್ಟ್ಯಾನೇನಂತ ಗ್ಯಾರಂಟಿ ಅಂತಂದ್ರೆ, ಈ ದೇಶದ ಜಗತ್ತಿನ ಕೋಟ್ಯಾಂತರ ಹಿಂದೂಗಳ ಭಾವನೆ ಇದು. ರಾಮ ಇದ್ದಾನೆ, ಸರ್ವರದ ಹೃದಯದಲ್ಲಿ ರಾಮ ಇದ್ದಾನೆ, ಮತ್ತು ರಾಮ ಸದಾ ಕಾಲಕ್ಕೂ ಇರೋವನಿದ್ದಾನೆ, ಮತ್ತು ಆ ರಾಮ ಹುಟ್ಟಿದ್ದಾನೆ, ಇಲ್ಲೇ ಹುಟ್ಟ್ಯಾನ ಅಂತ ಏನು ಗ್ಯಾರಂಟಿ ಅಂತಂದ್ರೆ, ನಾವು ಉಲ್ಟಾ ಪ್ರಶ್ನೆ ಕೇಳಬೇಕಾಗ್ತದೆ. ನಿಮ್ಮಪ್ಪ ಇವನ ಅನ್ಲಿಕ್ಕಿನೂ ನಿಮಗೆ ಗ್ಯಾರಂಟಿ ಇಲ್ಲ ಅನ್ನುವಂಥ ಸಂಗತಿಯನ್ನು ನೀವು ನೆನಪಿಟ್ಟು. ನಮ್ಮವ್ವ ಹೇಳ್ತಾಳೆ, ಇವ ನಿಮ್ಮಪ್ಪ ಅಂತ ಅನ್ಬೇಕು. ಪ್ರೂಫ್ ಕೊಡೋಣಕ್ಕಾಕತ್ತನ? ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದಂಥವ್ರು ಇವರು. ಅದಾದ ನಂತರ ಏನು ಮಾಡಿದ್ರು? ಅದಾದ ನಂತರ ರಾಮ ಮಂದಿರ ನಾವೇನು ಹೇಳ್ತಾ ಇದ್ವಿ, ಮಂದಿರ ವಹಿ ಬನಾಯಂಗೆ ಅಂತ ಹೇಳ್ತಿದ್ವಿ. ಏನು ಹೇಳ್ತಿದ್ವಿ? ಮಂದಿರ ವಹಿ ಬನಾಯಂಗೆ ಅಂತ. ಕಾಂಗ್ರೆಸ್ ಪಾರ್ಟಿಯವರು ಏನು ಹೇಳ್ತಿದ್ರು? ತಾರೀಖ್ ನೈ ಬತಾಯಂಗೆ ಅಂತ ನಮ್ಮನ್ನು ಅಪಹಾಸ್ಯ ಮಾಡ್ತಿದ್ರು. ನಾವು ತಾರೀಖ್ ತೀರ್ಮಾನ ಮಾಡಿದ್ವಿ, 22 ಜನವರಿ 2024 ಬರ್ರಿ ಅಂತ ಹೇಳಿದ್ವಿ. ರಾಮ ಮಂದಿರದ ಉದ್ಘಾಟನೆಯನ್ನು ಬೈಕಾಟ್ ಮಾಡಿ ಇವತ್ತು ಮುಸ್ಲಿಂ ಲೀಗದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಂಥ ಪಾರ್ಟಿಯನ್ನು ಇವತ್ತು ಬೇರು ಸಹಿತ ಕಿತ್ತಿ ಎಸೆಯಬೇಕಾಗಿದೆ ಸ್ನೇಹಿತರೆ. ನೀವೆಲ್ಲ ನೋಡಿರ್ಬೇಕು, ಕಾಂಗ್ರೆಸ್ ಪಾರ್ಟಿಗೆ ಯಾರು ಭಾಳ ಹತ್ತಿರ ಆಗ್ತಾರೆ ಅಂತಂದ್ರೆ, ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅವರು ಭಾಳ ಹತ್ತಿರ. ವಿಧಾನಸೌಧದಲ್ಲಿ ರಾಜ್ಯಸಭೆಯ ಸದಸ್ಯರಾಗಿ ನಿರ್ವಾಚಿತಗೊಂಡಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನ ವಿಧಾನಸಭೆಯಲ್ಲಿ ಕೌಂಟಿಂಗ್ ಆದ ನಂತರ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ, ಇವರು DK ಮತ್ತು ಸಿದ್ದರಾಮಯ್ಯ ಏನು ಹೇಳ್ತಾರೆ? ಅವ ಅಂದೇ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಇಡೀ ಮೀಡಿಯಾ, ಇಲೆಕ್ಟ್ರಾನಿಕ್ ಮೀಡಿಯಾ, ಸುವರ್ಣ ಟಿವಿ, ಪಬ್ಲಿಕ್ ಟಿವಿ, TV9, ರಿಪಬ್ಲಿಕ್ ಟಿವಿ, ಎಲ್ಲ ಟಿವಿಗಳು ಯಾವಾಗ ಹಾಕಿ ತೋರಿಸಿದ್ರು, ಆವಾಗೂ ಇಲ್ಲಂದ್ರು. ಯಾಕಂದ್ರೆ ಇವರು ಅವ್ರ ಬ್ರದರ್ಸ್. ನೋಡ್ರಿ, ಇಲ್ಲಿ ಯಾರು ಹೇಳಿದ್ರಲ್ಲ, ಈ ಟೆರರಿಸ್ಟ್ಗಳು ಮತ್ತು ಪಾಕಿಸ್ತಾನದವರು, ಅವರು ಕಾಂಗ್ರೆಸ್ಸಿನ ಬ್ರದರ್ಸ್. ಅವರಿಗೆ ಹಿಂದೂಗಳು ಬ್ರದರ್ಸ್ ಅಲ್ಲ, ಅವರಿಗೆ ಕೇವಲ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವ್ರು, ಟೆರರಿಸ್ಟ್ ಆಕ್ಟಿವಿಟಿ ಮಾಡುವಂಥವ್ರು ಬ್ರದರ್ಸ್ ಅವರು. ಯಾರು ಕಾಶ್ಮೀರದ 370ನೇ ಕಲಮನ್ನು ತೆಗೆದು ಹಾಕ್ಲಿಕ್ಕೆ ಇವತ್ತು ದೇಶದೊಳಗೆ ಎಲ್ಲೂ ಕೂಡ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇಲ್ಲ. ಮೊದಲಾದ್ರೆ ಎಲ್ಲೆಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇದ್ದು ನೆನಪೈತಿಲ್ಲ? ಬೆಂಗಳೂರಾಗ ಬಾಂಬ್ ಹಾಕಿದ್ರು, ನೆನಪೈತಿ? ಹುಬ್ಳಿನೂ ಹಾಕಿದ್ರು, ಬೆಂಗಳೂರು ಹಾಕಿದ್ರು, ಮುಂಬೈದಾಗ ಹಾಕಿದ್ದು ನೆನಪೈತಿಲ್ಲ? ಮುಂಬೈದಾಗ 200-300 ಜನ ಸತ್ತೋದ್ರು. ಜಗತ್ತಿನೊಳಗೆ ಎಲ್ಲರೂ ಕಾಯ್ತಾ ಇದ್ರು. ಯಾಕಂದ್ರೆ ಸಿಕ್ಕಾಮ ಕಸಬೇನಿದ್ದ
ಆ ಕಸಬ್ ಪಾಕಿಸ್ತಾನದವ ಅಂತ ಗೊತ್ತಾತು. ಆ ಪಾಕಿಸ್ತಾನದವ ಅಂತ ಗೊತ್ತಾದ ನಂತರ ಜಗತ್ತು ಏನೇ ನಿರೀಕ್ಷೆ ಮಾಡ್ತಾ ಇತ್ತು ಅಂದ್ರೆ, ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತಲ್ಲ 26/11ಕ್ಕೆ, ಆ 26/11 ಟೆರರಿಸ್ಟ್ ಅಟ್ಯಾಕ್ ನಂತರ ಪಾಕಿಸ್ತಾನದ ಮೇಲೆ ಭಾರತ ಸೇಡು ತೀರಿಸಿಕೊಳ್ತದೆ ಅನ್ನೋಂಥದ್ದು ಮಾಡಿದ್ರು. ಆದರೆ ಅವತ್ತಿನ ಸರ್ಕಾರಕ್ಕೆ ತಾಕತ್ತಿರಲಿಲ್ಲ, ಅವತ್ತಿನ ಸರ್ಕಾರಕ್ಕೆ ಧೈರ್ಯ ಇರಲಿಲ್ಲ. ಅದರ ಪರಿಣಾಮವಾಗಿ ಆ ಎಲ್ಲರೂ ಎಲ್ಲಿ ಸತ್ತಿದ್ರು ಅಲ್ಲಿ ಹೋಗಿ ಮೇಣಬತ್ತಿ ಹಚ್ಚಿ ಬಂದು ಸಾಕ್ಬಿಡ್ರಿ ಅಂತಂದ್ರು. ಇವತ್ತು ನರೇಂದ್ರ ಮೋದಿಯವರು ಬಂದ ನಂತರವೂ ಸಹಿತ ಅವ್ರಿಗೆ ಭಾರತದಾಗ ಏನು ಮಾಡಿದ್ರು ನಡೀತದಂತೆ ಕಾಂಗ್ರೆಸ್ ಪಾರ್ಟಿ ಇದ್ದಾಗಿನಿಂದ ನಡ್ಕೊಂಡು ಬಂದಿತ್ತು. ಆ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದೇ ಧೋರಣೆ ಮುಂದುವರಿತದೆ ಅಂಥೇಳಿ ನರೇಂದ್ರ ಮೋದಿಯವರು ಬಂದಾಗ ಉರಿ ಒಳಗೆ ಬಂದು ಹೊಡಿತಾರೆ. ಮೊದಲೆದ್ದು ಸರ್ಜಿಕಲ್ ಸ್ಟ್ರೈಕ್ ಆಗ್ತದ, ಪಾಕಿಸ್ತಾನದ ಒಳಗೆ ಹೊಕ್ಕುವ ಟೆರರಿಸ್ಟನ್ನು ನಾವು ಖಲಾಸ್ ಮಾಡಿ ಬಂದ್ವಿ. ಅದಕ್ಕೂ ಸಾಕ್ಷಿ ಕೇಳ್ಯಾರ ಅವರು ಕಾಂಗ್ರೆಸ್ದವರು. ಅದಾದ ನಂತರ ಪುಲ್ವಾಮಾದಾಗ ಅಟ್ಯಾಕ್ ಆಯ್ತು. ಪುಲ್ವಾಮಾದಾಗ ಅಟ್ಯಾಕ್ ಆದ ನಂತರ ಯಾರು ಪುಲ್ವಾಮಾದಾಗ ಬಂದು ಅಟ್ಯಾಕ್ ಮಾಡಿದ್ರು, ಎಲ್ಲಿ ಅವರ ಟೆರರಿಸ್ಟ್ ಬೇಸ್ಗಳಿದ್ದು, ಕ್ಯಾಂಪ್ಗಳಿದ್ದು, ಆ ಕ್ಯಾಂಪ್ಗಳ ಮೇಲೆ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ. ಏರ್ ಸ್ಟ್ರೈಕ್ ಮಾಡಿದಾಗ ಪಾಕಿಸ್ತಾನದವರು ಊರು ತುಂಬ ಹೊಯ್ಕೊಂಡ್ರು, ಜಗತ್ತಿನ ತುಂಬ. ಏನಂತ? ನಮ್ಮ ಮೇಲೆ ಬಾಂಬ್ ಹಾಕಿದ್ರಂತ. ಆದರೆ ಕಾಂಗ್ರೆಸ್ದವರು ನಮಗೆ ಸಾಕ್ಷಿ ಕೊಡ್ರಿ ಅಂತ ಕೇಳಿದ್ರು. ಆ ಟೈಮ್ದೊಳಗೆ ನಮ್ಮ ದೇಶದೊಳಗೆ ನಮ್ಮ ಕಡೆ ಒಳ್ಳೆ ವಿಮಾನ ಇರಲಿಲ್ಲ. ಏರ್ಫೋರ್ಸ್ದೊಳಗೆ ಆ ಹಳೆ MiG-21 ಅಂತ ಒಂದು ವಿಮಾನ ಇತ್ತು. ಆ ವಿಮಾನವನ್ನು ತೆಗೆದುಕೊಂಡು ಹೋಗಿ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡ್ಬೇಕಾದ್ರೆ ಕ್ಯಾಪ್ಟನ್ ಅಭಿನಂದನ್, ಆತ ಅಭಿನಂದನ್ ಏನಾಗಿತ್ತು, ಸಿಕ್ಕಾಕೊಂಡಿದ್ರು. ಎಲ್ಲಿ ಸಿಕ್ಕಾಕೊಂಡಿದ್ರು? ಪಾಕಿಸ್ತಾನದಾಗ. ಕಾಂಗ್ರೆಸ್ದವ್ರಿಗೆ ಭಾರಿ ಖುಷಿಯಾಗಿತ್ತು. ಯಾಕೆ ಹೇಳ್ರಿ? ಆ ಅಭಿನಂದನ್ನ ಅವರು ಸಾಯಿ ಹೊಡಿತಾರೆ ಪಾಕಿಸ್ತಾನದವರು. ನಾವು ಮೋದಿಯನ್ನ ಬದ್ನಾಮ ಮಾಡ್ಬೋದು ಅಂತ ತಿಳ್ಕೊಂಡಿದ್ರು. ಆದರೆ ಮೋದಿ ಆ ರೀತಿ ಆಗಕ್ಕೆ ಬಿಡೋದಿಲ್ಲ ಅನ್ನೋಂಥದ್ದು ಅವರಿಗೆ ಗೊತ್ತಿರಲಿಲ್ಲ. ನೆನಪು ಮಾಡ್ಕೊರಿ, ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಸರ್ಕಾರದ ಕಾಲದಲ್ಲಿ ನಮ್ಮ ಸೈನಿಕರನ್ನ ಎತ್ಕೊಂಡು ಹೋಗಿದ್ರು, ಹಾಕ್ಕೊಂಡು ಹೋಗಿದ್ರು, ಕಿಡ್ನಾಪ್ ಮಾಡಿದ್ರು ಪಾಕಿಸ್ತಾನದ ಸೈನಿಕರು. ಅವರ ತಲೆಯನ್ನು ಕಡಿದು ಕೇವಲ ದೇಹವನ್ನು ಮಾತ್ರ ಭಾರತ ಕಳಿಸಿದ್ರು. ಎಷ್ಟು ಮಂದಿಗೆ ನೆನಪೈತಿಲ್ಲ? ಅದೇ ರೀತಿ ಆಗ್ತದೆ ಅಂತ ತಿಳ್ಕೊಂಡಿದ್ರು. ಆದರೆ ನರೇಂದ್ರ ಮೋದಿಯವರು ಯಾವ ದಿವಸ ಅಭಿನಂದನಲ್ಲಿ ಸಿಕ್ಕಾಕೊಂಡ್ರು, ಅವತ್ತು ಜಗತ್ತಿನ ಎಲ್ಲ ನಾಯಕರಿಗೆ ಫೋನ್ ಮಾಡಿದ್ರು. ನಮ್ಮಲ್ಲಿ ಬಂದವರು ಈ ಹಿಂದೆನೂ ಟೆರರಿಸ್ಟ್ ಆಕ್ಟಿವಿಟಿ ಮಾಡಿದ್ದಾರೆ, ಮೊನ್ನೆನೂ ಮಾಡಿ ಹೋಗಿದ್ದಾರೆ. ಪುಲ್ವಾಮಾದಲ್ಲಿ 43 ಜನ ಯೋಧರು ಸತ್ತೋಗಿದ್ದಾರೆ. ಹಾಗಾಗಿ ಅವರ ಟೆರರಿಸ್ಟ್ಗಳು ಎಲ್ಲಿದ್ರು ಅಲ್ಲಿ ಹೋಗಿ ನಾವು ಬಾಂಬ್ ಹಾಕಿವಿ. ಅದಕ್ಕೆ ನಮ್ಮ ಅಭಿನಂದನ್ ಸಿಕ್ಕಾಕೊಂಡಾರಲ್ಲಿ. ಆ ಅಭಿನಂದನ್ ಅವರು ಬಿಡ್ತಾ ಇಲ್ಲ. ನಾನು ಜಗತ್ತಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅಭಿನಂದನ್ಗೆ ಏನಾದರೂ ಆಯಿತು ಅಂದರೆ, ತೊಂದರೆ ಆಯಿತು ಅಂದರೆ, ಆತ ಜೀವಂತ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಬರಲಿಲ್ಲ ಅಂದರೆ ಪಾಕಿಸ್ತಾನಕ್ಕೂ ಹೇಳಿದರು, ಜಗತ್ತಿನ ನಾಯಕರಿಗೂ ಹೇಳಿದರು, ಜಗತ್ತಿನ ಭೂಪಟದಿಂದ ಪಾಕಿಸ್ತಾನವನ್ನು ಅಳಿಸಿ ಹಾಕ್ತೀನಿ ಎನ್ನುವಂತಹ ಮಾತನ್ನು ಹೇಳಿದರು. ಒಂದು ಕಾಲದೊಳಗ ನಮ್ಮ ಯೋಧರನ್ನ ಕಿಡ್ನಾಪ್ ಮಾಡಿ ಅವರ ತಲೆ ಕಡಿದು ದೇಹವನ್ನು ಮಾತ್ರ ವಾಪಸ್ ಕಳಿಸ್ತಾ ಇದ್ರೆ
ಮೋದಿಯ ಒಂದು ಗರ್ಜನೆಗೆ ಕ್ಯಾಪ್ಟನ್ ಅಭಿನಂದನ್ನ ನೇರವಾಗಿ ತಂದು ಭಾರತದ ನೆಲದಲ್ಲಿ ಬಿಟ್ಟು ಹೋದಂತಹದ್ದು ಇವತ್ತು ಭಾರತದ ತಾಕತ್ತು ಸ್ನೇಹಿತರೆ. ಹಾಗಾಗಿ ಇವತ್ತು ದೇಶ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅತ್ಯಂತ ಸುರಕ್ಷಿತವಾಗಿದೆ. ಜಗತ್ತಿನಾಗ ನಮಗೆ ಮೊದಲು ಯಾಕೆ ಕಿಮ್ಮತ್ತು ಕೊಡ್ತಿರ್ಲಿಲ್ಲ ಅಂದ್ರೆ ಮೊದಲೆದ್ದು ನಾವು ಎಲ್ಲಿ ಹೋದರೂ ಸಹಿತ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ದೇಶಕ್ಕೆ ಭಾರತದ ಪ್ರಧಾನಮಂತ್ರಿ, ಭಾರತದ ರಾಷ್ಟ್ರಪತಿ, ಭಾರತದ ಉಪರಾಷ್ಟ್ರಪತಿ, ಭಾರತದ ವಿದೇಶ ಮಂತ್ರಿ ಹೋದ್ರೆ ಅಲ್ಲಿ ಅವರು ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾ ಇದ್ರು? ಇವರು ಏನೋ ಕೇಳಲಿಕ್ಕೆ ಬಂದಾರ, ಇವರು ಭಿಕ್ಷಾ ಬೇಡಲಿಕ್ಕೆ ಬಂದಾರ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ರು. ಮತ್ತು ಇನ್ನೊಂದು ನಮಗೆ ಯಾಕೆ ಕಿಮ್ಮತ್ತು ಕೊಡ್ತಿರಲಿಲ್ಲ? ಇವರೇನು ಬಿಡ್ರಿ, ಅವ್ರು ಪಾಕಿಸ್ತಾನದವರು ದಿವಸ ಹೊಡಿತಾರ ಭಾರತೀಯರನ್ನ, ಹೋಗಿ ಹಿಂದೂಗಳನ್ನ, ಸೈನಿಕರನ್ನ ಕೊಲ್ತಾರ. ಈ ಭಾರತಕ್ಕೆ ಏನೂ ಮಾಡೋ ತಾಕತ್ತಿಲ್ಲ. ಬಿಂದ್ರನ್ ವಾಲೇನು ಹೋಗಿ ಪಾಕಿಸ್ತಾನದವರು, ಅಮೇರಿಕಾದವರು ಪಾಕಿಸ್ತಾನಕ್ಕೆ ಹೊಡೆದು ಬರ್ತಾರ. ಆದರೆ ಭಾರತದಂಥ 140 ಕೋಟಿ ಜನಸಂಖ್ಯೆ ದೇಶದವರು ದಿವಸ ಹೊಡೆತ ತಿಂತಾರೆ, ಸುಮ್ಮನೆ ಇರ್ತಾರಂತಿದ್ರು. ಆದರೆ ಮೋದಿಯವರು ಬಂದ ನಂತರ ಇವತ್ತು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಭಾರತದ ವಿರುದ್ಧವಾಗಿ ಚಟುವಟಿಕೆ ಮಾಡುವಂಥ ಟೆರರಿಸ್ಟ್ಗಳಿದ್ರೆ ಆ ಪಾಕಿಸ್ತಾನವನ್ನು ಒಳಗೆ ಹೊಕ್ಕು ನಾವು ಅವರನ್ನು ಖಲಾಸ್ ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ ಮತ್ತು ಆ ರೀತಿ ನಡೀತಾ ಇದೆ. ಈಗ ಜಗತ್ತೇನು ಅನ್ಕೋತಾ ಇದೆ? ಭಾರತಕ್ಕೂ ತಾಕತ್ತೈತಿ ಅಂತ. ಹಾಗಾಗಿ ಭಾರತಕ್ಕೆ ಇವತ್ತು ಎರಡನೇದಾಗಿ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಇದೆ. ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಇದೆ. ಜಗತ್ತಿನ ಅತ್ಯಂತ ದುರ್ಬಲ 5 ಆರ್ಥಿಕತೆಗಳಲ್ಲಿ ಅಂತಿದ್ದಂಥ ಜಗತ್ತಿನ ಅತ್ಯಂತ 5 ದುರ್ಬಲ ದೇಶಗಳು ಅಂತಿದ್ದಂಥ ಭಾರತ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ ಸ್ನೇಹಿತರೆ. ಬರುವ 3 ವರ್ಷದೊಳಗೆ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿದೆ. ಅದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಹಲವಾರು ಸ್ಕೀಮ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ಇವರಂಗ ಚುನಾವಣೆ ಬಂದಾಗ ನಾನು ಕಾಂಗ್ರೆಸ್ ಪಾರ್ಟಿಯವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷ ಆಯ್ತು. 76 ವರ್ಷದೊಳಗೆ 60 ವರ್ಷ ನೀವು ಆಡಳಿತ ಮಾಡಿದ್ದೀರಿ. ಗರೀಬಿ ಹಟಾವೋ ಅಂದರು, ಅಂದ್ರೆ ಬಡತನ ನಿರ್ಮೂಲನೆ ಮಾಡ್ತೇವೆ ಅಂತ. ಆಯ್ತಾ ಎಲ್ಲರೂ ಬಡತನ ನಿರ್ಮೂಲನೆ? ಆದರೆ ಈಗ ಹೇಳ್ತಾ ಇದ್ದಾರೆ, ನಾವು ಬಂದರೆ 1 ಲಕ್ಷ ಕೊಡ್ತೀವಿ, ನಾವು ಬಂದರೆ ಫ್ರೀ ಅಕ್ಕಿ ಕೊಡ್ತೀವಿ, 10 kg ಅಕ್ಕಿ ಬೇಕಾ ಬೇಡವಾ? ಒಂದು ಕಾಳರಿ ಅಕ್ಕಿ ಕೊಟ್ಟಾರೇನ್ರಿ? ಕೊಟ್ಟಿದಾರ? ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರು. ಇವತ್ತು ಕರ್ನಾಟಕ ರಾಜ್ಯದ ರೇಷನ್ ಅಂಗಡಿಯವರಿಗೂ 1 4 ದುಡ್ಡು ಇನ್ಕಮ್ ಸಿಗ್ತಿದ್ರ ಅದು ನರೇಂದ್ರ ಮೋದಿಯವರು 80 ಕೋಟಿ ಜನಕ್ಕೇನು 5 kg ಅಕ್ಕಿ ಕೊಡ್ತಾ ಇದ್ದಾರೆ, ಅದರಿಂದ ಸಿಗ್ತಾ ಇದೆ. ಪ್ರತಿ ಮನೆಗೆ 24 ತಾಸು ಕುಡಿಯೋ ನೀರಿಗೆ ಇವತ್ತು ಇಡೀ ಹುಬ್ಬಳ್ಳಿ ಆದ್ಯಂತ, ಇಡೀ ಧಾರವಾಡ ಜಿಲ್ಲೆ ಆದ್ಯಂತ ಪೈಪ್ಲೈನ್ ಹಾಕ್ತಾ ಇದ್ದೇವೆ. ಮಲಪ್ರಭಾ ನದಿ ಹತ್ರ ಸವದತ್ತಿ ಎಲ್ಲಮ್ಮಕ್ಕೆ ಭಾಳ ಜನ ಹೋಗ್ತೀವಿ ನಾವು. ಮನೆಯೊಳಗೆ ಏನು ಶುಭ ಕಾರ್ಯ ಆದ್ರೆ ಸವದತ್ತಿ ಎಲ್ಲಮ್ಗೆ ಹೋಗ್ತೀವಿ, ಹೌದಿಲ್ಲ? ಆ ಸವದತ್ತಿ ಎಲ್ಲಮ್ಮನ ಹತ್ರ ಹೋದಾಗ ಆ ಧಾರವಾಡ ಮೇಲಿಂದ ಏನು ಬರ್ತೀವಿ ಅಲ್ಲಿ ನೋಡ್ತಾ ಹೋಗ್ರಿ, ಇಂತಿಂತ ದೊಡ್ಡ ದೊಡ್ಡ ಪೈಪ್ಲೈನ್ ಬಿದ್ದಾವ. ನರೇಂದ್ರ ಮೋದಿ ಏನು ಮಾಡ್ಯಾರ ಅಂತ ಕೇಳೋರಿಗೆ ಉತ್ತರ ಕೊಡ್ರಿ. ಎಂತ ದೊಡ್ಡ ಪೈಪ್ಲೈನ್ ಹಾಕ್ತಾ ಇದ್ದೀವಿ ಅಂತಂದ್ರೆ
ಇವರು ಕಾಂಗ್ರೆಸ್ದವರು ಭ್ರಷ್ಟಾಚಾರ ಮಾಡಿ ಏನು ದೊಡ್ಡ ದೊಡ್ಡ ಕಾರ್ ತೊಗೊಂಡಾರಲ್ಲ, ಕಾರ್ ಹೋದ್ರೂ ಹೋಗ್ತಾವ ಅಂತ ದೊಡ್ಡ ಪೈಪ್ಲೈನ್ ಅನ್ನು ಹಾಕ್ತಾ ಇದ್ದೀವಿ. ಎಲ್ಲರಿಗೂ 24 ತಾಸು ಕುಡಿಯುವ ನೀರನ್ನು ಕೊಡ್ಬೇಕಂತ ಹೇಳಿ. ಇವತ್ತು ಉಜ್ವಲ ಗ್ಯಾಸ್, ಈ ಗ್ಯಾಸು ಮೊದಲೇನಿತ್ತು? ಮೊದಲು ನಮ್ಮ ಮನೆಯೊಳಗೆ ಗ್ಯಾಸ್ ಬರಲಿಕ್ಕೆ 1977 ನಾವು ಪಾಳಿ ಹಚ್ಚಿದ್ವಿ ಕ್ಯೂ. 1977 ನಮ್ಮ ಮನೆಯೊಳಗೆ ಗ್ಯಾಸ್ ಬೇಕು ಅಂತ ಹೇಳಿ ನಮ್ಮ ಅಪ್ಪ ಹೋಗಿ ಒಂದು ಕ್ಯೂ ಹಚ್ಚಿ ಬಂದರು. ನಮ್ಮ ಮನೆಗೆ ಗ್ಯಾಸ್ ಬಂದದ್ದು 1992. ಗ್ಯಾಸ್ ಕೊಡ್ತಿರ್ಲಿಲ್ಲ, ಯೋಗ್ಯತೆಗೆ ಗ್ಯಾಸ್ ಕೊಡೋದಾಗ್ತಿರ್ಲಿಲ್ಲ. 92ನೇ ಇಸ್ವಿ ಒಳಗ ನಾನು ಸಾಯಂಕಾಲ RSS ಕೆಲಸ ಮಾಡ್ತಾ ಇದ್ದೆ. ನಾನು ಮುಗಿಸ್ಕೊಂಡು ಮನೆಗೆ ಸಾಯಂಕಾಲ ಹೋದಾಗ ನಮ್ಮವ್ವ ಭಾಳ ಆಜು ಬಾಜು ಮಂದಿನೆಲ್ಲ ಹೆಣ್ಮಕ್ಳನ್ನ ಕರೆದು ಚಾ ಉಪ್ಪಿಟ್ಟು ಎಲ್ಲ ಮಾಡಿ ಕೊಡಾಕತ್ತಿದ್ರು, ಸ್ವೀಟ್. ನಾನು ನಮ್ಮವ್ಗೆ ಹೋಗಿ ಕೇಳಿದೆ ಏನಾಗ್ಯದಂತ. ನಮ್ಮ ಮನೆಗೆ ಗ್ಯಾಸ್ ಬಂದೈತಿ ಅಂತ ಹೇಳಿದೆ. ಅಂದ್ರೆ ಗ್ಯಾಸ್ ಬರುವುದಂತಂದ್ರೆ ಒಂದು ದೊಡ್ಡ ಸುದ್ದಿ ಆಗಿತ್ತು. ಇವತ್ತು ಎಲ್ಲರಿಗೂ ಗ್ಯಾಸ್ ಫ್ರೀ ಕೊಡುವುದರ ಜೊತೆಗೆ ಹುಬ್ಬಳ್ಳಿ ಧಾರವಾಡದೊಳಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ. ಗ್ಯಾಸು, ಆಯುಷ್ಮಾನ್ ಆರೋಗ್ಯ ಭಾರತ್, ಆಯುಷ್ಮಾನ್ ಕಾರ್ಡ್, ಇವು ಎಲ್ಲವನ್ನು ಇನ್ನೂ ಅನೇಕ ಯೋಜನೆಗಳವ. ರಸ್ತೆ ಬಾಜುಕೇನು ವ್ಯಾಪಾರ ಮಾಡ್ತಾರ ಅವರಿಗೆ ಸಹಿತ ಲೋನ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದು ಅದು ನರೇಂದ್ರ ಮೋದಿ ಸರ್ಕಾರ. ಮೊದಲಾದ್ರೆ ಏನಾಗ್ತಿತ್ತು? ನಾವು ಸ್ವನಿಧಿ ಯೋಜನೆ ಅಂತ ಶುರು ಮಾಡಿದ್ವಿ. ಯಾರು ರಸ್ತೆ ಬದಿ ವ್ಯಾಪಾರ ಮಾಡ್ತಾರ ಅವರಿಗೆ ಲೋನ್ ಕೊಡುವಂತ ಯೋಜನೆ. ನಾನು ಅವಾಗ ಇನ್ನೂ ಮಂತ್ರಿ ಇರಲಿಲ್ಲ, ಇದು ಭಾಳ ದಿವಸ ಶುರುವಾಗಿ, ಮೋದಿ ಸರ್ಕಾರ ಬಂದ ಮೇಲೆ ಶುರು ಆಗ್ಯದ. ನಾನು ಅದನ್ನು ಲಾಂಚ್ ಮಾಡಿ ವಾಪಸ್ ಬರೋ ಮುಂದೆ ದೂರ ಬಂದ ನಂತರ ದುರ್ಗದ ಬೈಲ್ನಲ್ಲಿ ನಾನು ಕಾರ್ ನಿಲ್ಲಿಸಿ ಒಬ್ಬ ಹೆಣ್ಮಗಳಿಗೆ ಕೇಳಿದೆ, ರಸ್ತೆ ಪಕ್ಕದೊಳಗೆ ಕಾಯಿಪಲ್ಯ ಮಾರ್ತಾ ಇದ್ಲಕ್ಕೆ. ನಾನು ಕೇಳಿದ್ದೆ, ಕಾಯಿಪಲ್ಯ ಎಲ್ಲಿ ತರ್ತೀವ, ಸೌತೆಕಾಯಿ ಎಲ್ಲಿ ತಂದಿ ಅಂತ. ಬಾಗವಾನ್ರ ಕಡೆ ತಂದೀನಿ ಅಂದ್ಲು. ಇದಕ್ಕೆ ದುಡ್ಡು ಕೊಟ್ಟು ತರ್ತೀಯ ಅಥವಾ ರಾತ್ರಿ ಹೋಗಿ ದುಡ್ಡು ಕೊಡ್ತೀವ ಅಂತ ಕೇಳಿದ್ವಿ. ಇಲ್ರಿ, ಬೆಳಿಗ್ಗೆ ಹೋಗಿ ತೊಗೊಂಬರ್ತೀನಿ ಉದ್ರಿ, 1,000 ರೂಪಾಯಿ ನನಗವ ಮಾಲ್ ಕೊಡ್ತಾನೆ, ಇದು ಕೊಡ್ತಾನೆ ಏನೋ ಸೌತೆಕಾಯಿ. ರಾತ್ರಿ ತನಕ ವ್ಯಾಪಾರ ಮಾಡಿ ನಾವು 1,100 ರೂಪಾಯಿ ಕೊಡಬೇಕು, 100 ರೂಪಾಯಿ ಬಡ್ಡಿ, ಒಂದು ದಿವ್ಸಕ್ಕೆ 100 ರೂಪಾಯಿ ಬಡ್ಡಿ. ಆದ್ರೆ ಇವತ್ತು ಯಾರ್ಯಾರಿಗೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರಿಗೆ ಬ್ಯಾಂಕ್ನವ್ರು ಯಾವುದೂ ಗ್ಯಾರಂಟಿ ಇರಲಾರ್ದೆ, ಯಾವುದೂ ಪ್ಲೆಜ್ ಮಾಡಿಕೊಳ್ಳಾರ್ದೆ ಲೋನ್ ಕೊಡ್ತಾ ಇದ್ದಾರೆ. ಅನೇಕ ಬೀದಿ ಬದಿ ವ್ಯಾಪಾರಸ್ಥರು ಇದು ಡಿಜಿಟಲ್ ವ್ಯಾಪಾರವನ್ನು ಮಾಡಿ ತಮ್ಮ ವ್ಯಾಪಾರವನ್ನು ದೊಡ್ಡದು ಮಾಡ್ಕೊಳ್ತಾ ಇದ್ದಾರೆ. ಮೊದಲು 10,000 ಕೊಡ್ತಾರೆ, ಅದನ್ನು ಸರಿ ಮಾಡಿದ್ರೆ 20,000, ಅದನ್ನು ಸರಿ ಮಾಡಿದ್ರೆ 50,000. ಹೀಗೆ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಆರೋಗ್ಯ, ಆಯುಷ್ಮಾನ್ ಭಾರತ ಕಾರ್ಡು, 5 kg ಅಕ್ಕಿ, ಇವತ್ತು 24 ತಾಸು ಕರೆಂಟು ದೇಶದ ಎಲ್ಲ ಭಾಗದಲ್ಲಿ ಸಿಗ್ತಾ ಇದ್ರೆ ಅದಕ್ಕೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ದೇಶದೊಳಗೇನು ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆಯನ್ನು ಮಾಡಿ ಎಲ್ಲ ಕಡೆ ಕರೆಂಟ್ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ ನರೇಂದ್ರ ಮೋದಿ ಸರ್ಕಾರ ಕಾರಣದ. ಮತ್ತು ಇಲ್ಲಿ ಸಹಿತ ನಿಮ್ಮ ಓಣಿಗೆ ಈಶ್ವರ ನಗರಕ್ಕೆ ಒಳಚರಂಡಿ ಇರಲಿಲ್ಲ, ಕಾಂಗ್ರೆಸ್ದವ್ರು ಹಾಕಿಕೊಡೋದಿಲ್ಲ ಅಂದರು, ಅದನ್ನು ನಾವು ಹಾಕಿಕೊಟ್ಟಿವಿ. ಎಲ್ಲ ಸಿಮೆಂಟ್ ರಸ್ತೆ ಏನಾಗ್ಯಾವ, ಎಲ್ಲ ಸಿಮೆಂಟ್ ರಸ್ತೆ ನಾವು ಮಾಡಿಕೊಟ್ಟಿದ್ದೇವೆ. ಕರೆಂಟ್ ಕೊಡಿಸಿದ್ದು ನಾವು ಕೊಡಿಸಿದ್ದೇವೆ. ಬೈಪಾಸ್ ಅಗಲೀಕರಣ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ನೋಡ್ರಿ, ಇಲ್ಲೇ ಬಾಜುಕ ಐತಿ. ಆನಂತರ
ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್, ವಿಮಾನ ನಿಲ್ದಾಣದಿಂದ ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ. ಬೇಲೂರು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋಗಿ ನೋಡ್ರಿ, ಏಕಸ್ ಅಂತ ಒಂದು ಇಂಡಸ್ಟ್ರಿ ಬರ್ತಾ ಇದೆ. ಅದು ಬಂದರೆ ದೊಡ್ಡ ಪ್ರಮಾಣದಲ್ಲಿ ನೌಕರಿ ಸಿಗ್ತಾವ. ಹುಬ್ಬಳ್ಳಿಯನ್ನ, ಬೆಂಗಳೂರನ್ನ ಬಿಟ್ಟರೆ ಹುಬ್ಬಳ್ಳಿ ಧಾರವಾಡನ್ನ ದೊಡ್ಡ ಇಂಡಸ್ಟ್ರಿಯಲ್ ಸಿಟಿಯಾಗಿ ಬಳಸಬೇಕು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇದರೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಗರ ಸುರಕ್ಷಿತವಾಗಿರಬೇಕು, ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂದ್ರೆ ದಿಲ್ಲಿ ಒಳಗೆ ನರೇಂದ್ರ ಮೋದಿ ಅವರು ಇರಬೇಕು ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು. ಹಾಗಾಗಿ ಇಲ್ಲಿ ಕೆಲಸಗಳಾಗಿದ್ದಾವೆ. ಒಂದೇ ಭಾರತ ಟ್ರೇನು, ಮೊದಲ KMC ಅಂದ್ರೆ ಹೋಗ್ಲಿಕ್ಕೆ ಹೆದರ್ತಿದ್ರು. ಈಗ ಬಾಜುಕೊಂದು ಮೋದಿ ಬಿಲ್ಡಿಂಗ್ ಅಂತ ಮಾಡಿ ನೋಡಿರಿಲ್ಲ, ಮೋದಿ ಬಿಲ್ಡಿಂಗ್ ನೋಡಿರಿಲ್ಲ. 150 ಕೋಟಿ ರೂಪಾಯಿ ಕೊಟ್ಟರು ಪ್ರಧಾನಮಂತ್ರಿ. ಹಿಂಗಾಗಿ ಕೋವಿಡ್ನೊಳಗೆ ಅನೇಕರಿಗೆ ಅದರೊಳಗೆ ಟ್ರೀಟ್ಮೆಂಟ್ ಕೊಟ್ಟಿವಿ ನಾವು. ಮತ್ತು ಕೋವಿಡ್ ಇದೆ ವ್ಯಾಕ್ಸಿನ್ ಜಗತ್ನಾಗ ಎಲ್ಲಾ ದೇಶದೊಳಗೆ ದುಡ್ಡು ತಗೊಂಡು ವ್ಯಾಕ್ಸಿನ್ ಕೊಟ್ರ, ನಮ್ಮ ದೇಶದೊಳಗೆ ಮೋದಿ 140 ಕೋಟಿ ಜನರಿಗೆ ಫ್ರೀ ಆಗಿ ವ್ಯಾಕ್ಸಿನ್ ಹಾಕಿದ್ದು ನರೇಂದ್ರ ಮೋದಿ. ಸ್ನೇಹಿತರು, ವ್ಯಾಕ್ಸಿನ್ ಹಾಕಿದವರು, ಆರ್ಟಿಕಲ್ 370 ಎಲ್ಲರಿಗೂ ಫ್ರೀ ವ್ಯಾಕ್ಸಿನ್ ಕೊಟ್ಟವರು, ಆರ್ಟಿಕಲ್ 370 ತೆಗೆದು ದೇಶ ಸುರಕ್ಷಿತ ಮಾಡಿದವರು, ರಾಮ ಮಂದಿರ ಕಟ್ಟಿದವರು, ಅಕ್ಕಿ ಕೊಟ್ಟವರು, ಸ್ವನಿಧಿ ಯೋಜನೆ ಕೊಟ್ಟವರು, ಆಯುಷ್ಮಾನ್ ಭಾರತ ಕಾರ್ಡ್ ಕೊಟ್ಟವರು, ಮನೆ ಮನೆಗೆ ಕುಡಿಯುವ ನೀರು ಕೊಟ್ಟವರು, ವಿಶ್ವಕರ್ಮ ಯೋಜನೆಯಲ್ಲಿ ಬಹಳ ಸಬ್ಸಿಡಿ ದರದಲ್ಲಿ ಅತ್ಯಂತ ಸಣ್ಣ ಸಣ್ಣ ವಿಶ್ವಕರ್ಮ ಅಂದ್ರೆ ಬಡಿಗೆಯರು, ಕಂಬಾರರು, ಕುಮ್ಮಾರರು, ಚಮ್ಮಾರರು, ಕ್ಷೌರಿಕರು ಇವರಿಗೆಲ್ಲ ಲೋನ್ ಕೊಟ್ಟು ವ್ಯವಸ್ಥೆ ಮಾಡಿಕೊಟ್ರು ಅಂತ ಬಡ ಜನರ ಅತ್ಯಂತ ಕಣ್ಮಣಿ ಅಂದ್ರೆ ಅದು ಆ ನರೇಂದ್ರ ಮೋದಿ ಅವ್ರನ್ನ ದಯವಿಟ್ಟು ನೀವು ಮರಿಬೇಡ್ರಿ. ಹುಬ್ಬಳ್ಳಿಯ ಧಾರವಾಡನ್ನು ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಎತ್ತರದಲ್ಲಿ ಬೆಳೆಸುವ ಸಂಕಲ್ಪ ನಾವು ಹೊಂದಿದ್ದೇವೆ. ಜನೌಷಧಿ ಕೇಂದ್ರ, ಶೌಚಾಲಯ, ಮನೆಗಳು, ಈ ಎಲ್ಲ ಸಂಗತಿಗಳನ್ನು ಇನ್ನೂ ಮುಂದುವರಿಸಬೇಕಾಗಿದೆ. ಮತ್ತು ಈಗೇನು ನಾನು ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮತದಂತ ಹೇಳಿವಿ, ಅದಾದ ನಂತರ ಮೋದಿ ಅವರ ಒಂದು ದೊಡ್ಡ ಪ್ಲಾನ್ ಇದೆ. ಆ ದೊಡ್ಡ ಪ್ಲಾನ್ ಮೊನ್ನೆ ಮೋದಿ ಅವರು ಒಂದು ಮಾತು ಹೇಳ್ಯಾರ, ಇದು 10 ವರ್ಷ ಟ್ರೇಲರ್ ನಂದು, ಪಿಕ್ಚರ್ ಬಾಕಿ ಅಂತ ಹೇಳ. ಆ ಪಿಕ್ಚರ್ ಬಾಕಿ ಹೈ ಅಂತಂದ್ರೆ ಏನು ಅಂದ್ರೆ, ದೇಶದ ಅರ್ಥವ್ಯವಸ್ಥೆಯನ್ನು ಸುಧಾರಿಸಿ ಈ ದೇಶದಿಂದ ಬಡತನದ ನಿರ್ಮೂಲನೆಗೆ ಒಂದು ದೊಡ್ಡ ಸಂಕಲ್ಪವನ್ನ ನರೇಂದ್ರ ಮೋದಿ ಅವರು ಮಾಡಿ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಬರುವ 10 ವರ್ಷದೊಳಗೆ ಈ ದೇಶದೊಳಗೆ ಬಡತನ ಇರಬಾರದು ಅನ್ನುವ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಅವರು ಬಹುದೊಡ್ಡ ಒಂದು ಯೋಜನೆಯನ್ನು ಹಾಕ್ಕೊಂಡಾರ. ನೀವೆಲ್ಲರೂ ನಿಮ್ಮ ಜೀವನದ ಮಟ್ಟ ಸುಧಾರಿಸಬೇಕು ಅಂತಂದ್ರೆ ನಿಮ್ಮ ಹಿರಿಯಣ್ಣ, ನಿಮ್ಮ ದೊಡ್ಡಪ್ಪನಂತಿರುವಂಥ ನರೇಂದ್ರ ಮೋದಿ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು, ಇಲ್ಲಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ಇವತ್ತು ಸಹೋದರಿ ತಾರಾ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರ. ಅಲ್ಲಿವರೆಗೆ ತಾವೆಲ್ಲ ಶಾಂತ ರೀತಿಯಿಂದ ಇರ್ಬೇಕು. ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಪಕ್ಷಕ್ಕೆ ಭಾಳ ಕಮಿಟೆಡ್ ಆದಂಥ ಒಬ್ಬ ಸಿನಿಮಾ ತಾರೆ ಅವರು ಮಾತನಾಡ್ತಾರೆ. ದಯವಿಟ್ಟು ಶಾಂತ ರೀತಿಯಿಂದ ಕೂತ್ಕೋಬೇಕಂತ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ. ಹಲೋ. ರಾಷ್ಟ್ರ ರಕ್ಷಣೆಯ ಕುರಿತು ಕೇಂದ್ರ ಸರ್ಕಾರದ ಜನಪರ ಯೋಜನೆ ಕುರಿತು ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರಗಳ ಕುರಿತು ನಮ್ಮೆಲ್ಲರನ್ನು ಉದ್ದೇಶಿಸಿ ಗರ್ಜಿಸಿದ ಹುಬ್ಬಳ್ಳಿಯ ಹೆಬ್ಬುಲಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ತಾವೆಲ್ಲರೂ ತಾಯಂದಿರು, ವಿಶೇಷವಾಗಿ ತಾಯಂದಿರು ನಿರೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಖ್ಯಾತ ಚಿತ್ರನಟಿಯವರಾದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ತಾರಾ ಅವರು, ಶ್ರೀಮತಿ ತಾರಾ ಅವರು ಎಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವ್ರಲ್ಲಿ ಕೇಳ್ಕೊಳ್ತೇನೆ. ಜೈ ಶ್ರೀರಾಮ್. ನಮ್ಮೂರಿನ ವೇದಿಕೆಯನ್ನು ಅಲಂಕರಿಸಿರುವ
ನನಗೆ ಈಗಷ್ಟೇ ಈ ಬಿರುದು ಗೊತ್ತಾಯಿತು. ರಾಜಾಹುಲಿನ ನೋಡಿದ್ದೀವಿ, ಹುಬ್ಬಳ್ಳಿಯ ಹೆಬ್ಬುಲಿ. ನನ್ನಣ್ಣ ಜೋಶಿ ಅಣ್ಣವರವ್ರಿಗೆ ಮತ್ತು ಈ ಭಾಗದ ಎಲ್ಲ ಹಿರಿಯ ತಂದೆಯರು ಬಂದಿದ್ದೀರಿ. ನನ್ನ ಜೊತೆಗೆ ರಾಜೇಶ್ವರಿ, ಮೇನಕಾ ಅವರು ಪಾಪ ನನಗೆ ಸಂಧ್ಯೆಯಿಂದ ನನ್ನ ಜೊತೆನೇ ಇದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲ ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿಯಂದರಿಗೆ ಇವತ್ತು ನನಗಿಲ್ಲಿ ಬರೋದಕ್ಕೆ ಹೆಮ್ಮೆ ಯಾಕನ್ಸುತ್ತೆ ಅಂತಂದರೆ, ರಾಷ್ಟ್ರಕ್ಕಾಗಿ ನಾವು ಯಾರನ್ನಾದರೂ ಆರಿಸ್ತೇವೆ ಅಂತಂದರೆ ಅದು ಪ್ರಹ್ಲಾದ್ ಜೋಶಿ ಅಣ್ಣನ್ನೇ ಆರಿಸ್ತೇವೆ ಅಂತ ಸಂಕಲ್ಪ ತೊಟ್ಟಿಕೊಂಡ ಈ ಭಾಗದ ಜನತೆಗೆ, ನಿಮ್ಮ ಪಾದಾರವಿಂದಗಳಿಗೆ ಅವರ ಸಹೋದರಿ ತಾರಾ ಮಾಡುವ ಹಾರ್ದಿಕ ನಮಸ್ಕಾರಗಳು. ಎಷ್ಟೆಷ್ಟು ಕೆಲಸಗಳನ್ನು ದೇಶದಲ್ಲಿ ಮೋದಿಜಿರವರು ಮಾಡಿದ್ದಾರೆ. ಹುಬ್ಬಳ್ಳಿಯ, ಅದರಲ್ಲೂ ಈ ಭಾಗದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗಿದೆ, ನಿಮ್ಮ ಕಣ್ಮುಂದೆ ಇರುವ ಒಂದೊಂದೇ ಕೆಲಸಗಳ ಎಳೆಯಾಗಿ ನಿಮ್ಮ ಮುಂದೆ ನನ್ನ ಅಣ್ಣ ಬಿಡಿಸಿ ಇಟ್ಟರು. ಅದನ್ನೆಲ್ಲ ನೀವು ಒಪ್ಪಿಕೊಂಡಿದ್ದೀರಿ, ಅಪ್ಪಿಕೊಂಡಿದ್ದೀರಿ, ಭೇಷ್ ಅಂದಿದ್ದೀರಿ, ಶಭಾಷ್ ಅಂದಿದ್ದೀರಿ. ಅಷ್ಟೇ ಅಲ್ಲ, ಮುಂದೆಯೂ ಕೂಡ ನಮಗೆ ಪ್ರಹ್ಲಾದ್ ಜೋಶಿ ಅಣ್ಣನವರೇ ಈ ಭಾಗದ MP ರವರಷ್ಟೇ ಅಲ್ಲ, ಕೇಂದ್ರದ ಮಂತ್ರಿಗಳಾಗ್ತಾರೆ ಅಂತ ಹೇಳಿ ನೀವು ಆಶೀರ್ವಾದ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಲವಾರು ಕನಸುಗಳು ನಮಗೆ. ಈಗಷ್ಟೇ ಹೇಳ್ತಿದ್ದೆ, ಇಲ್ಲಿ ಕ್ರಿಕೆಟ್ ನೋಡೋರು ಎಷ್ಟು ಜನ ಇದ್ದೀರಿ ಕೈ ಎತ್ತಿ. ಕ್ರಿಕೆಟ್ಗಳಲ್ಲಿ ಹಲವಾರು, ನಮ್ಮಲ್ಲಿ ಈಗ IPL ಬಂದ ಮೇಲೆ ಭಾರತದಲ್ಲಿ ಬೇರೆ ತಂಡಗಳು ಆಗಿದ್ದಾವೆ. ಆದರೂ RCB ಕಪ್ಪು ನಮ್ಮದೇ ಅಂತ RCBರವ್ರು ಹೇಳ್ತಾನೇ ಇರ್ತಾರೆ. RCB ನಾವು ಯಾಕೆ ನೋಡ್ತೀವಿ? ನಮ್ಮದು ಅಂತ ಅಲ್ವಾ? ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಮದುವೆ ಆಗ್ತದೆ, ಮಗಂದು ಮಗಳದು ಆಗ್ತದೆ. ನಾವಲ್ಲಿ 100% ಇರ್ತೀವಿ. ಯಾಕಿರ್ತೀವಿ ಆ ಮದುವೆಯಲ್ಲಿ? ನಮ್ಮನೆ ಮದುವೆ ಅಂತ ಅಲ್ವಾ? ನಮ್ಮ ತಂದೆ ತಾಯಿಯಂದ್ರದು, ನಮ್ಮ ದೊಡ್ಡಪ್ಪಂದು, ನಮ್ಮ ಚಿಕ್ಕಪ್ಪಂದು 60 ವರ್ಷದ ಸತಿ ನಾವು ಇನ್ನೊಂದು ಸತಿ ಮದುವೆ ಮಾಡ್ತೀವಿ. ಅಲ್ಲಿ ನಾವಿರ್ತೀವಿ. ಯಾಕಿರ್ತೀವಿ ಹೇಳಿ? ಯಾಕಿರ್ತೀವಿ ಅಲ್ಲಿ? ಬರೀ ಹುಡುಗರು ಹೇಳ್ತಾರೆ ಯಾಕ್ರವ? ಹುಬ್ಬಳ್ಳಿಯ ಹೆಬ್ಬುಲಿಯನ್ನು ಹೆತ್ತಿರುವ ತಾಯಂದ್ರೆ, ಕಿತ್ತೂರು ರಾಣಿಯ ಚೆನ್ನಮ್ಮ ನಾಡಿನಲ್ಲಿ ಹುಟ್ಟಿರುವ ವೀರಮಣಿಗಳೇ, ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ? ನೀವು ಇವ್ರಿಗಿಂತ ಜಾಸ್ತಿ ಕೂಗಬೇಕು ಅಲ್ವೇ? ಈ ಸಾರಿ ಮೇ 7ನೇ ತಾರೀಕು ನಮ್ಮ ದೇಶ ಕಟ್ಟುವಂತಹ, ಇಡೀ ಪ್ರಪಂಚ ಮೆಚ್ಚಿಕೊಂಡಂತಹ ಯಾವ ದೇಶಗಳು ನಾನು ದೊಡ್ಡವನು ಅಂತ ಮೆರೀತಿದ್ದವರೆಲ್ಲ ಕರೆದು ಪ್ರಶಸ್ತಿಗಳನ್ನು ಕೊಟ್ಟಂತಹ ಅಣ್ಣ ಹೇಳಿದಾಗೆ ಎಲ್ಲರೂ ಕೂಡ ಅಬ್ಬಬ್ಬ ಅಂತ ನಮ್ಮನ್ನು ನೋಡುವಂತಹ ಒಬ್ಬ ಶಕ್ತಿಯನ್ನು ಕಟ್ಟುವಂಥ ಕೆಲಸ ಈ ಮೇ 7ನೇ ತಾರೀಕು ಆಗ್ತದೆ. ಅದು ಯಾಕಾಗ್ತದೆ? ನಮ್ಮ ದೇಶಕ್ಕೆ ನಾಯಕವನ್ನು ಆರಿಸುವುದು ನಮ್ಮವನು ಅಂತ. ಏನಕ್ಕಾಗ್ತದೆ? ಯಾರಾಗಬೇಕು ಪ್ರಧಾನಮಂತ್ರಿಗಳು? ತಾಯಂದ್ರೆ ನೀವು ಹೇಳಿ, ಯಾರಾಗಬೇಕು ಪ್ರಧಾನಮಂತ್ರಿಗಳು ಅಲ್ವಾ? ಅಣ್ಣ ಹೇಳಿದ್ರು 500 ವರ್ಷಗಳಿಂದ ನಮ್ಮ ರಾಮ ಮಂದಿರ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಜಪ ಮಾಡ್ತಿದ್ರೆ ಯಾರೊಬ್ಬರೂ ಕೇಳಿಸ್ಕೊಳ್ಳಿಲ್ಲ ಕಣ್ರಿ. ಆದರೆ ಆ ದಿನವೇ ಆ ಕ್ಷಣವೇ ನಾನು ರಾಮ ಮಂದಿರವನ್ನು ಕಟ್ಟಿ ತೀರುತ್ತೇನೆ ಅಂತೇಳಿ ಇವತ್ತು ರಾಮ ಹುಟ್ಟಿದ ಜಯಂತಿಯನ್ನು,
ರಾಮನವಮಿಯನ್ನು ನಾವೆಲ್ಲರೂ ಸಂತೋಷದಿಂದ ಆಚರಣೆ ಮಾಡ್ತಿದ್ದೇವೆ ಅಂತಂದರೆ ಅದಕ್ಕೆ ನರೇಂದ್ರ ಮೋದಿಜಿಯವರು ಕಾರಣ ಅಲ್ವೇ? ಯಾವುದೇ ಧರ್ಮವಾಗಿರಲಿ, ಯಾವುದೇ ಜಾತಿಯಾಗಿರಲಿ, ಯಾರೇ ಆಗಿರಲಿ, ಅದು ಹಿಂದುಳಿದ ವರ್ಗದವರೇ ಆಗಿರಲಿ, ಅಲ್ಪಸಂಖ್ಯಾತರೇ ಆಗಿರಲಿ, ಯಾರೇ ಆದರೂ ಕೂಡ ಅದು ನನ್ನ ಪರಿವಾರ ಅಂತ ಕರೆದಿದ್ದು ಒಬ್ಬ ಪ್ರಧಾನಮಂತ್ರಿ ಅಂದರೆ ಅದು ನರೇಂದ್ರ ಮೋದಿಜಿರು ಕಣ್ರಿ. ಭಾರತೀಯರಿಗೆ ಆ ಜಾತಿ ಈ ಜಾತಿ, ಅವನ ಮೇಲೆ ಅವನು ಕೀಳು, ಅವನು ಇದು ಅವನು ಅದು, ಶ್ರೀಮಂತ ಬಡವ ಅನ್ನದೇ ಪ್ರತಿಯೊಬ್ಬರಿಗೂ ಕೂಡ ತನ್ನ ಧರ್ಮವನ್ನು ಸಮಪಾಲು ಸಮಬಾಳು ಅನ್ನುವ ಒಂದು ನೀತಿಯೊಂದಿಗೆ ಬದುಕುತ್ತಿರುವವರು, ಒಂದು ಮರ್ಯಾದೆಯೊಂದಿಗೆ, ಒಂದು ಗೌರವದೊಂದಿಗೆ, ಒಂದು ನಂಬಿಕೆಯೊಂದಿಗೆ, ಒಂದು ಧೈರ್ಯದೊಂದಿಗೆ ನಾವು ಬದುಕ್ತಿದ್ದೇವೆ ಅಂತಂದರೆ ಅದು ನರೇಂದ್ರ ಮೋದಿಜಿರವರ ಪ್ರಧಾನಮಂತ್ರಿಗಳ ಕಾಲದಲ್ಲಿ ಕಣ್ರಿ. ಇದು ಅತಿಶಯೋಕ್ತಿ ಅಲ್ಲ, ಅಥವಾ ನಮ್ಮ ಪಾರ್ಟಿ ಆಗಿರೋದಕ್ಕೆ ನಾವು ಹೇಳ್ತಿದ್ದೇವೆ ಅಂತನೂ ಅಲ್ಲ. ನೀವು ನೋಡ್ತಾ ನೋಡ್ತಾ ಬನ್ನಿ, ಎಷ್ಟೊಂದು ಜನ ಹಿರಿಯರು ಇಲ್ಲಿ ಕೂತಿದ್ದೀರಿ, ಎಷ್ಟೊಂದು ಜನ ಹಿರಿಯರು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ಅವರು ಎಷ್ಟು ಸರ್ಕಾರಗಳನ್ನು ನೋಡಿರಬಹುದು, ಸುದೀರ್ಘವಾಗಿ ಆಳಿ ಬಂದಂಥ ಸರ್ಕಾರದ ಆಡಳಿತವನ್ನು ನೋಡಿರಬಹುದು. ಆದರೆ ಅದನ್ನೆಲ್ಲವನ್ನೂ ಬಿಟ್ಟು ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಅವರ ಅನುಭವದ ಮುಂದೆ ನಮ್ದು ಏನೂ ಇಲ್ಲ ಕಣ್ರಿ. ನಾವು ಮಾಡಬೇಕಾಗಿರೋದಿಷ್ಟೇ ಬಂಧುಗಳೇ, ನಮ್ಮ ದೇಶಕ್ಕೆ ಪ್ರಧಾನಿಯನ್ನು ಆರಿಸುವುದು, ನಮ್ಮ ಮನೆಯ ಅಣ್ಣನನ್ನು ಆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮತ್ತೊಂದು ಗಟ್ಟಿಯಾದ ಕೈಯನ್ನು ನಾವು ಜಯಿಸಿ ಕಳಿಸುವುದು ನಮ್ಮ ಕರ್ತವ್ಯ. ಅದು ನಮ್ಮ ಅಣ್ಣನನ್ನು ಜಯಿಸುವುದರ ಮೂಲಕ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಕೇಂದ್ರಕ್ಕೂ ರಾಜ್ಯಕ್ಕೂ ದೊಡ್ಡ ಕೊಂಡಿಯಾಗಿ ಕೆಲಸ ಮಾಡುತ್ತಿರುವ ಪ್ರಹ್ಲಾದ್ ಜೋಶಿರವರ ಅಧಿಕ ಮತಗಳ ಅಂತರದಿಂದ, ನಾನು ಆಗಲೇ ಹೇಳಿದೆ, ನೀವು ಯಾರನ್ನಾದರೂ ಮೆಚ್ಕೊಂಡಿರ್ಬೋದು, ಯಾರನ್ನಾದರೂ ಬೇಷಂದಿರ್ಬೋದು, ಆದರೆ ದೇಶಕ್ಕೆ ಅಂತ ಬಂದಾಗ ಯಾವತ್ತೂ ನೀವು ನಮ್ಮ ಅಣ್ಣನನ್ನು ಕೈ ಬಿಟ್ಟಿಲ್ಲ ಕಣ್ರಿ. ಈ ಭಾಗದ ಜನರು ಯುವಕ ಯುವತಿಯರಾಗಿರಲಿ, ದೊಡ್ಡವರಾಗಿರಲಿ, ಹಿರಿಯರಾಗಿರಲಿ, ಆಗಷ್ಟೇ ಮೊದಲ ಬಾರಿಗೆ ನೀವು ಓಟ್ ಹಾಕೋಂಥವ್ರಾಗಿರಲಿ, ನಿಮ್ಮೆಲ್ಲರ ಕನಸು ನನಗೆ ಗೊತ್ತು, ಪ್ರಹ್ಲಾದ್ ಜೋಶಿ ಅಣ್ಣನವರು ಮತ್ತೊಮ್ಮೆ ಆರಿಸಿ ಬರಬೇಕು. ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೆಲಸ ಮಾಡುವಂಥ ನಿಷ್ಠಾವಂತ, ಪ್ರಾಮಾಣಿಕ, ಸರಳ ಸಜ್ಜನಿಕೆಯ ವ್ಯಕ್ತಿ ಪ್ರಹ್ಲಾದ್ ಜೋಶಿರವರು ಆರಿಸಿ ಬರ್ತಾರೆ. ಅವರು ಬಂದೇ ಬರ್ತಾರೆ ಎನ್ನುವ ನಂಬಿಕೆ 100% ಎಲ್ರಿಗೂ ಇದ್ದೇ ಇದೆ ಕಣ್ರಿ. ನಾವು ಮಾಡಬೇಕಾಗಿರೋದು ಇಷ್ಟೇ, 7ನೇ ತಾರೀಕು ನಾವು ನಮ್ಮ ನಾಡ ಹಬ್ಬ ಥರ ನಮ್ಮ ದೇಶದ ಹಬ್ಬವನ್ನು ನಾವು ಓಟ್ ಹಾಕೋದ್ರ ಮೂಲಕ, ಮತ ಹಾಕೋದ್ರ ಮೂಲಕ, ಮತ ಚಲಾಯಿಸುವುದರ ಮೂಲಕ ನಮ್ಮ ದೇಶದಲ್ಲಿ ಗಟ್ಟಿಯಾದ, ನಂಬಿಕೆಯುಳ್ಳ, ರಕ್ಷಣೆಯುಳ್ಳ, ಆರೋಗ್ಯದಿಂದ ಇರುವಂತಹ, ಸದೃಢವಾಗಿ ಇರುವಂತಹ, ಸುಭಿಕ್ಷವಾಗಿರುವಂತಹ ನಾವು ದೇಶವನ್ನು ಕಟ್ಟಬೇಕು ಅಂತಂದರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಆಗಬೇಕು. ಮತ್ತೊಮ್ಮೆ 3ನೇ ಬಾರಿ ನರೇಂದ್ರ ಮೋದಿಜಿರವರು ಪ್ರಧಾನಮಂತ್ರಿಗಳಾಗಬೇಕು. ಹಾಗೆ ನನ್ನ ಅಣ್ಣ ಕೇಂದ್ರದ ಮಂತ್ರಿಗಳಾಗಿ ನಮ್ಮೆಲ್ಲರನ್ನು ಕಾಪಾಡುವ ಕೆಲಸ ನಮ್ಮ ಅಣ್ಣನಿಗೆ ಸಂಕಲ್ಪವಾಗಿ ನಾವು ಅವರಿಗೆ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ, ಇಷ್ಟು ಹೊತ್ತಾದರೂ ಕೂಡ ನೀವು ಯಾರೂ ಅಲಗಾಡದೆ ಇಲ್ಲಿ ಬಂದು ಸ್ಥಿರವಾಗಿ ನಿಂತು ಕೇಳ್ತಾ ಇದ್ದೀರಿ ಈ ಭಾಷಣವನ್ನು ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಹೇಳ್ತಾನೆ. ನನಗೊತ್ತು ನಿಮ್ಮ ಮನಸ್ಸಿನಲ್ಲಿ ರಾಮ ಹೇಗೆ ಸ್ಥಾಪನೆಯಾಗಿದ್ದಾನೆ, ನರೇಂದ್ರ ಮೋದಿಜಿರವರು ಕೂಡ ಹಾಗೆ ಸ್ಥಾಪನೆಯಾಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅಣ್ಣ ಕೂಡ ಹಾಗೆ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಘೋಷಣೆ ಕೂಗುವುದರ ಮೂಲಕ ನಾವು ಆಶೀರ್ವಾದ ಮಾಡೋಣ ಅಂತ ಹೇಳ್ತಾನೆ. ಭೋಲೋ ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿರವರಿಗೆ, ಪ್ರಹ್ಲಾದ್ ಜೋಶಿರವರಿಗೆ ಜೈ ಶ್ರೀರಾಮ್.